ಹಲೋ ಸ್ನೇಹಿತರೆ, ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾನು ಒಂದು ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದು ಮಾಡಿಫೈಡ್ ಆನ್ಲೈನಿಂದ ಸ್ಟಿಕ್ಕರ್ಸ್ ತರಿಸಿದ್ದೀನಿ ಬೈಕ್ಗೋಸ್ಕರ. ಸಮ್ 9 ಸ್ಟಿಕ್ಕರ್ಸ್ ತರಿಸಿದ್ದೀನಿ. ಇದನ್ನು ಅನ್ಬಾಕ್ಸ್ ಮಾಡೋಣ, ಹೇಗಿದೆ ನೋಡೋಣ. ಇವರು ವಾಟರ್ ಪ್ರೂಫ್ ಅಂತ ಎಲ್ಲ ಕ್ಲೇಮ್ ಮಾಡ್ತಾರೆ. ಲೆಟ್ಸ್ ಸಿ ಹೌ ಇಸ್ ಇಟ್. ಐ ಆಮ್ ಟು ಎಕ್ಸೈಟೆಡ್. ಬನ್ನಿ ಅನ್ಬಾಕ್ಸ್ ಮಾಡುವ. ನೋಡಿ ಇವಾಗ ಇದು ಓಪನ್ ಮಾಡುವ. ನೋಡಿ ಈ ಥರ ಸ್ಟಿಕ್ಕರ್ಸು. ಡೋಂಟ್ ಟಚ್ ಮೈ ಬೈಕ್. ಹೇಗಿದೆ, ಸಕ್ಕತ್ತಾಗಿದೆ ಅಲ್ಲ. ಇದೆಲ್ಲ 3 ಇಂಚ್ ಸ್ಟಿಕ್ಕರ್ಸು. ಸಮ್ 9 ಸ್ಟಿಕ್ಕರ್ಸ್ ಇದೆ. ನೋಡಿ ಡ್ಯಾಬು, ಹಿಮಾಲಯನ್ದು, ಅಡ್ವೆಂಚರ್ ಅವೇಟ್ಸ್, ಡೋಂಟ್ ಟಚ್ ಮೈ ಬೈಕ್, ಎಕ್ಸ್ಪ್ಲೋರ್ ಮೋರ್, ಆಮೇಲೆ ಗುಡ್ ವೈಬ್ಸ್ ಓನ್ಲಿ. ಇವ್ರದ್ದೊಂದು ಮಾಡಿಫೈಡ್ ಸ್ಟಿಕ್ಕರ್ ಕಳಿಸಿದ್ದಾರೆ. ಸೊ ಇಷ್ಟು ಸ್ಟಿಕ್ಕರ್ಸ್ ಇದೆ. ಫಸ್ಟ್ ಈ ಸ್ಟಿಕ್ಕರ್ ಅನ್ಸ್ಕೊಂಬಿಡೋಣ ಗಾಡಿ ಮೇಲೆ. ವೋಹೂ, ನೈಸ್ ಸ್ಟಿಕ್ಕರ್ಸ್ ಬ್ರೋ, ರಿಯಲಿ ಲೈಕ್ ಇಟ್. ಲೆಟ್ಸ್ ಗೋ. ಸೊ ನಮ್ಮ ಬೈಕ್ ಹತ್ರ ಬಂದಿದ್ದೀವಿ. ಫಸ್ಟ್ ಡೋಂಟ್ ಟಚ್ ಮೈ ಬೈಕ್ನ ಇಲ್ಲಿ ಹಾಕೋಣ. ಸಖತ್ತಾಗಿ ಸೂಟ್ ಆಗುತ್ತಲ್ಲ. ಲೆಟ್ಸ್ ಡೂ ದಿಸ್. ಆ್ಯಕ್ಚುಲಿ ಇದಕ್ಕೆ 2 ಕೈ ಬೇಕು. ನಾನು ಇದನ್ನು ಅಂಟಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ನೋಡಿ ಇಲ್ಲಿ ಅಂಟಿಸಿದ್ದೀನಿ ಡೋಂಟ್ ಟಚ್ ಮೈ ಬೈಕ್ ಅಂತ. ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಲೈಕ್ ಎದ್ದು ಕಾಣುತ್ತೆ, ಯೆಲ್ಲೋ ಕಲರ್ ಅಲ್ಲ. ಆ್ಯಂಡ್ ಇಲ್ಲೂ ಸ್ವಲ್ಪ ಖಾಲಿ ಸ್ಪೇಸ್ ಇದೆ. ಇಲ್ಲೂ ಏನಾರೋ ಒಂದು ಸ್ಟಿಕ್ಕರ್ ಅಂಟ್ಸೋಣ ಅನ್ಕೊತಾ ಇದ್ದೀನಿ, ನೋಡೋಣ. ಬಟ್ ಹಿಂದ್ಗಡೆ ಈ ಪಾರ್ಟಲ್ಲಿ ಬ್ಲೋಮಿ ಅಂತ ಒಂದು ಸ್ಟಿಕ್ಕರ್ ಇದೆ, ಅಂದರೆ ಹಾರ್ನ್ ಬ್ಲೋ ಮಾಡಿ ಅಂತ. ಆ ಸ್ಟಿಕ್ಕರ್ ಇಲ್ಲಿಗೆ ಅಂಟ್ಸೋಣ, ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಸೊ ಗೈಸ್, ಇನ್ನು ಇಷ್ಟೊಂದು ಸ್ಟಿಕ್ಕರ್ಸ್ ಇದೆ. ಸೊ ಇದರಲ್ಲಿ ಒಂದು ಇದು ಇಲ್ಲಿ ಸೂಟ್ ಆಗುತ್ತೆ, ಇಲ್ಲ ಅಂದರೆ ಹೈಕ್ ಮೋರ್ ವರಿಲೆಸ್ ಅನ್ನೋದು ಸೂಟ್ ಆಗುತ್ತೆ. ಸೊ ಯೋಚನೆ ಮಾಡ್ತಾಯಿದ್ದೀನಿ ಯಾವ್ದು ಹಾಕ್ಬೇಕಂತ. ಗೋ ಎನಿವೇರು ಸೂಟ್ ಆಗುತ್ತೆ. ಲೈಕ್ ಗೋ ಎನಿವೇರು, ಟೇಕ್ ಮಿ ಎನಿವೇರ್ ಎಲ್ಲ ಒಂದೇ ಆಗಿಬಿಡುತ್ತೆ. ಸೊ ಇದು ಹಾಕಲ್ಲ. ಐ ಆಮ್ ಸ್ಟಿಲ್ ಥಿಂಕಿಂಗ್ ಗುಡ್ ವೈಬ್ಸ್ ಓನ್ಲಿ. ಯಾವ್ದು ಹಾಕ್ಲಿ ಸೀರಿಯಸ್ಲಿ ಐ ಆಮ್ ಕನ್ಫ್ಯೂಸ್ಡ್. ಬಟ್ ನನಗೆ ಫಸ್ಟು ಹೈಕ್ ಎನಿಮೋರ್ ಹಾಕೋಣ ಅನಿಸ್ತು. ಬಿಕಾಸ್ ದಿಸ್ ಬೈಕ್ ಇವಾಗ ಟೇಕ್ ಮಿ ಎನಿವೇರ್ ಆ್ಯಂಡ್ ಹೈಕ್ ಮೋರ್ ವರಿಲೆಸ್, ದಿಸ್ ಬೈಕ್ ಕ್ಯಾನ್ ಹೈಕ್ ಎನಿವೇರ್ ಅನ್ನೋ ಒಂದು ಫೀಲ್ಸು. ಆಮೇಲೆ ಎಕ್ಸ್ಪ್ಲೋರ್ ಮೋರು ಚೆನ್ನಾಗಿದೆ. ಸೊ ಒಂದು ಕೆಲಸ ಮಾಡ್ತೀನಿ, ಎಕ್ಸ್ಪ್ಲೋರ್ ಮೋರು ಪ್ಯಾನಿಯರ್ಸ್ ಮೇಲೆ ಹಾಕ್ಬಿಡ್ತೀನಿ, ಹೈಕ್ ಮೋರ್ ವರಿಲೆಸ್ ಅನ್ನೋದು ಬೈಕ್ ಮೇಲೆ ಅಂಟಿಸ್ಬಿಡ್ತೀನಿ. ಸೊ ಇವಾಗ ಇದೊಂದು ಅಂಟಿಸೋಣ. ಸ್ಟಿಕ್ಕರ್ ಕ್ವಾಲಿಟಿ ಮಾತ್ರ ಗೈಸ್ ಸಕ್ಕದಾಗಿದೆ. ಒಂದು ಸತಿ ಓಪನ್ ಮಾಡಿ ಸ್ವಲ್ಪ ತೋರಿಸ್ತೀನಿ ನೋಡಿ. ಬ್ಯಾಕ್ ಸೈಡು ಸ್ಟಿಕ್ಕರು, ಇದು ಗಮ್ಮು ನೋಡಿ, ಇದು ಹಿಂದೆಗಡೆ ಗಮ್ ಈ ಥರ ಬರುತ್ತೆ. ಈ ಸ್ಟಿಕ್ಕರ್ ಸ್ಪೆಷಾಲಿಟಿ ಏನಂದರೆ ನೀವು ಯಾವಾಗ ಬೇಕು ಅವಾಗ ತೆಗಿಬೋದು ಮತ್ತು ಹಾಕ್ಬೋದು. ಇದು ರೆಸಿಡ್ಯೂ ಫ್ರೀ. ಅಂದರೆ ಇವಾಗ ಜನರಲಿ ನೀವು ಪ್ಲಾಸ್ಟಿಕ್ ಗಿಸ್ಟಿಕ್ ಅನಿಸಿದ್ರೆ ಅದನ್ನು ತೆಗೆದ್ರೆ ಇಲ್ಲಿ ಸ್ಟಿಕ್ಕಿ ಇರುತ್ತೆ, ಅದು ರೆಸಿಡ್ಯೂ. ಆ ರೆಸಿಡ್ಯೂ ಈ ಸ್ಟಿಕ್ಕರ್ಸ್ ಬಿಡಲ್ಲ. ಮತ್ತು ಇದು ಮಲ್ಟಿಪಲ್ ಯೂಸಸ್ಸು. ಇವಾಗ ನೀವು ಇಲ್ಲಿ ಹಾಕಿದ್ದೀರಾ, ಇಲ್ಲಿ ಇಷ್ಟ ಆಗಿಲ್ಲ ಅಂದರೆ ಇದನ್ನು ತೆಗ್ಬಿಟ್ಟು ಮತ್ತೆ ಬೇರೆ ಕಡೆ ಹಾಕ್ಬೋದು. ಗಮ್ಮೆಲ್ಲ ಹಾಗೆ ಇರುತ್ತೆ. ಸೊ ಮಾಡಿಫೈಡ್ ಆನ್ಲೈನ್ ಸ್ಟಿಕ್ಕರ್ಸು ಇದೊಂದು ಅಡ್ವಾಂಟೇಜ್ ಇದೆ. ಸೊ ಇವಾಗ ಇದನ್ನು ಅಲ್ಲಿಗೆ ಅಂಟಿಸೋಣ, ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಗೈಸ್ ಇವಾಗ ನೋಡಿ, ಇಲ್ಲೊಂದು ಹೈಕ್ ಮೋರ್ ವರಿಲೆಸ್ ಅಂತ ಒಂದು ಸ್ಟಿಕ್ಕರ್ ಅಂಟಿಸಿದ್ದೀನಿ. ಸೊ ಫ್ರಂಟ್ ಟ್ಯಾಂಕ್ ಈ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಹಿಂದ್ಗಡೆ ಬ್ಲೋಮಿ ಅಂತ ಒಂದು ಸ್ಟಿಕ್ಕರ್ ಅಂಟಿಸಿದ್ದೀನಿ. ಬ್ಲೋಮಿ ಅಂದರೆ ಡಬಲ್ ಮೀನಿಂಗ್ ಬರುತ್ತೆ, ಬಟ್ ಮೇನ್ ಬಂದುಬಿಟ್ಟು ಹಾರ್ನ್ ನೋಡಿರಿ ಅಂತ, ಲೈಕ್ ಹಾರ್ನ್ ಮೀ, ಅವೇರ್ ಮೀ, ಲೈಕ್ ದ್ಯಾಟ್. ಆ್ಯಂಡ್ ಇನ್ನೊಂದು ಅಡ್ವೆಂಚರ್ ಅವೇಟ್ಸ್ ಅಂತ ಇಲ್ಲೊಂದು ಟ್ಯಾಂಕ್ ಪಕ್ಕದಲ್ಲಿ ಒಂದು ಹಾಕಿದೆ. ಆ್ಯಂಡ್ ಇಲ್ಲಿ ಇವ್ರದ್ದು ಮಾಡಿಫೈಡ್ ಆನ್ಲೈನ್ ಸ್ಟಿಕ್ಕರ್ಸ್ ಹಾಕಿದ್ದೀನಿ. ಇದು ಪ್ರೋಸ್ಪೆಕ್ಕಿಂದು ನಮ್ಮದು ಕ್ಲಚ್ ಹಾಕಿದ್ದೀನ, ಅದು ಸ್ಟಿಕ್ಕರು. ಸೊ ತುಂಬ ಸ್ಟಿಕ್ಕರ್ಸ್ ಇತ್ತು, ಅದು ಇನ್ನೂ ಎಲ್ಲ ಅಂಟಿಸ್ಬೇಕು. ನನ್ನ ಗಾಡೀಲಿ ಏನೇನು ಇನ್ಸ್ಟಾಲ್ ಮಾಡಿಸ್ತೀನಿ ಇವಾಗ ಆಟೋ ಇಂಜಿನ್ ಅದೆಲ್ಲ ಇಲ್ಲೆಲ್ಲ ಅಂಟಿಸ್ಬೇಕು. ಸ್ಟಿಕ್ಕರ್ಸ್ ಎಲ್ಲ ಮನೇಲಿ ಇದ್ದಾವೆ, ಟೈಮ್ ಸಿಕ್ಕಿದಾಗ ಅಂಟಿಸ್ತೀನಿ. ಸೊ ಇನ್ನೂ 5 ಸ್ಟಿಕ್ಕರ್ಸ್ ಇದೆ ಇಲ್ಲಿ. ಇದು ನೋಡೋಣ. ಪ್ಯಾನಿಯರ್ಸ್ಗೆ 1-2 ಸ್ಟಿಕ್ಕರ್ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಇವಾಗ ಪ್ಯಾನಿಯರ್ಸ್ಗೆ 1-2 ಸ್ಟಿಕ್ಕರ್ ಹಾಕೋಣ. ನನಗೆ ಏನು ಇಷ್ಟ ಗೊತ್ತಾಗ, ಇದು ನನ್ನ ಟ್ಯಾಂಕ್ ಫುಲ್ಲು ಸ್ಟಿಕ್ಕರ್ಸಿಂದ ತುಂಬಿಡೋಣ ಅಂತ ಆಸೆ. ಬಟ್ ಒಂದೊಂದು ಸ್ಟಿಕ್ಕರ್ 50 ರೂಪೀಸ್ ಕಾಸ್ಟ್ ಆಗುತ್ತೆ. ಸೊ ಇಟ್ಸ್ ಅ ಲಾಟ್ ಆ್ಯಕ್ಚುಲಿ. ನಾನು ಇವಾಗ 9 ಸ್ಟಿಕ್ಕರ್ಸ್ ತರಿಸಿದ್ದೀನಿ 450 ರೂಪೀಸ್ಗೆ, ಪ್ಲಸ್ 50 ರೂಪೀಸ್ ಡೆಲಿವರಿ ಚಾರ್ಜಸ್ಸು. ಸೊ ಮತ್ತೆ ಯಾವಾಗ ನೆಕ್ಸ್ಟ್ ಟೈಮ್ ಇನ್ನೂ ಒಂದು 9 ಸ್ಟಿಕ್ಕರ್ ಆರ್ಡರ್ ಮಾಡ್ತೀನಿ 500 ರೂಪೀಸು. ಲೆಟ್ಸಿ. ಫುಲ್ಲು ಟ್ಯಾಂಕ್ ಫುಲ್ ಜಿಗಿ ಅಂತ ಇರಬೇಕು. ಯಾರಾದರೂ ನನ್ನ ಬೈಕ್ ಟ್ಯಾಂಕ್ ನೋಡಿದ್ರೆ ಒಂದು 5 ನಿಮಿಷ 10 ನಿಮಿಷ ವೇಟ್ ಮಾಡಬೇಕು. ಲೈಕ್ ಹಿ ಹ್ಯಾಸ್ ಟು ರೀಡ್ ಎವ್ರಿಥಿಂಗ್ ಅಲ್ವಾ. ಲುಕ್ಸ್ ಕೂಲ್ ಆ್ಯಕ್ಚುಲಿ. ಇವಾಗ ಹೋಗೋಣ ಪ್ಯಾನಿಯರ್ಸ್ ಗಂಟ್ಸೋಣ. ಲೆಟ್ಸಿ. ಇವಾಗ ಪ್ಯಾನಿಯರ್ಸ್ ಮೇಲೆ 2 ಸ್ಟಿಕ್ಕರ್ಸ್ ಹಾಕೋಣ ಅಂತ. ಲೈಕ್ ನಾನೇನು ಅನ್ಕೊತಾ ಇದ್ದೀನಿ, ಒಂದು ಈ ಮಂಕಿದು, ಇನ್ನೊಂದು ಡ್ಯಾಬ್ ಹಾಕೋಣ. ಲೈಕ್ ದಿಸ್ ವಾಸ್ ಮೈ ಇನಿಷಿಯಲ್ ಪ್ಲ್ಯಾನ್. ಐ ಆಮ್ ಸೀರಿಯಸ್ಲಿ ಕನ್ಫ್ಯೂಸ್ಡ್. ಫುಲ್ ತುಂಬಿಸ್ಬಿಡ್ಬೇಕು ಗುರು ಪ್ಯಾನಿಯರ್ಸ್, ಫುಲ್ ಸ್ಟಿಕ್ಕರ್ ಅವಾಗ ಸಕ್ಕದಾಗಿರೋದು ಅಂದ್ಕೊಳ್ಳಿ. ಇಲ್ಲಾಂದರೆ ನಾನು ಪ್ಯಾನಿಯರ್ಸ್ ಫುಲ್ ಕ್ಲೀನ್ ಇಟ್ಬಿಟ್ಟು, ಲೈಕ್
ಏನು ಸ್ಟಿಕ್ಕರ್ಸ್ ಇಲ್ಲ ಏನಿಲ್ಲ, ಜಸ್ಟ್ ಬೈಕ್ ಟ್ಯಾಂಕ್ ಮಾತ್ರ ಫುಲ್ ಜಿಗಿ ಮಾಡ್ಬೋದು. ಆದರೆ ಪ್ರಾಬ್ಲಮ್ ಏನಂದರೆ ನಾನು ಟ್ಯಾಂಕ್ ಮೇಲೆ ಟ್ಯಾಂಕ್ ಬ್ಯಾಗ್ ಯೂಸ್ ಮಾಡ್ತೀನಿ ಟ್ರಾವೆಲ್ ಮಾಡಬೇಕಾದ್ರೆ, ಸೊ ಟ್ಯಾಂಕ್ ಮೇಲಿರೋ ಸ್ಟಿಕ್ಕರ್ಸ್ ಅಷ್ಟು ನೀಟಾಗಿ ಕಾಣಲ್ಲ. ಸೊ ನಾನು ಅಂದ್ಕೊಂಡಿರೋ ಹಂಗೆ ಇಲ್ಲೊಂದು ಡ್ಯಾಬು ಇಲ್ಲೊಂದು ಮಂಕಿ ಸ್ಟಿಕ್ಕರ್ ಹಾಕೋಣ. ಆಮೇಲೆ ಇನ್ನೂ ಈ 3 ಸ್ಟಿಕ್ಕರ್ಸು ಎಲ್ಲ ಹೋಗುತ್ತೆ ಅಂತ ನಿಲ್ಲಿಸಿ. ಯಪ್ಪ ನನಗೆ ಗೈಸ್ ಎಲ್ಲ ಪರ್ಫೆಕ್ಟಾಗಿ ಆರ್ಗನೈಸ್ ಇರಬೇಕು, ಇಲ್ಲಾಂದರೆ ಮೈ ಹೆಡ್ ವಿಲ್ ಬಿ ಮೆಸ್ಡ್ ಅಪ್. ಸೊ ಫಸ್ಟ್ ಇದೆರಡು ಸ್ಟಿಕ್ ಮಾಡೋಣ ಬನ್ನಿ. ಆ್ಯಂಡ್ ನಿಮಗೊಂದು ಟಿಪ್ಪು, ನೀವು ಸ್ಟಿಕ್ಕರ್ ಅಂಟಿಸ್ತಾ ಇದ್ದೀರಾ ಅಂದರೆ ಆ ಸರ್ಫೇಸ್ನ ನೀಟಾಗಿ ವೈಪ್ ಮಾಡಿಬಿಡಿ. ನಿಮ್ಮ ಹತ್ರ ಆಲ್ಕೋಹಾಲ್ ಇದ್ದರೆ ಬೆಸ್ಟು, ಬಟ್ ನಾನು ಜಸ್ಟ್ ವಾಟ್ರಲ್ಲಿ ಈ ಥರ ಒರೆಸ್ಬಿಟ್ಟು ಕ್ಲೀನ್ ಮಾಡಿ ಆಮೇಲೆ ಅಂಟಿಸ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಡಸ್ಟ್ ಇರುತ್ತೆ, ಇಲ್ಲ ಅಂದರೆ ಆಯಿಲಿ ಕಂಟೆಂಟ್ಸ್ ಏನಾದರೂ ಇರುತ್ತೆ. ಲೈಕ್ ಈ ಪ್ಯಾನಿಯರ್ಸ್ ಹೊಸದಲ್ಲ, ನಾನು ಒಂದ್ಸತಿ ಯೂಸ್ ಮಾಡಿಲ್ಲ. ಸೊ ಇದ್ರ ಮೇಲೆ ಒಂಚೂರು ಆಯಿಲಿ ಕಂಟೆಂಟ್ ಇದೆ, ಸೊ ಅದಕ್ಕೆ ನೀಟಾಗಿ ಒರೆಸ್ತಾ ಇದ್ದೀನಿ. ಈ ಥರ ಒರೆಸ್ಬಿಟ್ಟು ಸ್ಟಿಕ್ ಮಾಡಿದ್ರೆ ಚೆನ್ನಾಗಿ ಸ್ಟಿಕ್ ಆಗುತ್ತೆ. ಗೈಸ್ ನೋಡಿ ಅಂಟಿಸಿದ್ದೀನಿ ಪ್ಯಾನಿಯರ್ಸ್ ಮೇಲೆ, ಸಖತ್ತಾಗಿ ಕಾಣಿಸ್ತಾ ಇದೆ ಸೀರಿಯಸ್ಲಿ. ಈ ಸ್ಟಿಕ್ಕರ್ಸ್ ಏನಿದೆ ಅಲ್ಲ ಸ್ವಲ್ಪ ಥಿಕ್ಕಿದೆ, ಮೆಟೀರಿಯಲು ತುಂಬ ಚೆನ್ನಾಗಿ ಅನಿಸುತ್ತೆ. ಐ ಥಿಂಕ್ ಇಟ್ ಲಾಸ್ಟ್ ಲಾಂಗ್ ಆ್ಯಂಡ್ ವರ್ತಿದೆ ಅನಿಸುತ್ತೆ ನನಗೆ. 50 ರುಪೀಸ್ ಸ್ವಲ್ಪ ಜಾಸ್ತಿ ಆಯಿತು, ಒಂದು 30-40 ಇದ್ದಿದ್ರೆ ಓಕೆ. ವಿ ಇಂಡಿಯನ್ಸ್ ಆರ್ ಆಲ್ವೇಸ್ ಗ್ರೀಡಿ, ನಮಗೆ ಕಡಿಮೆ ರೇಟಲ್ಲೇ ಬೇಕು. ಎನಿವೇಸ್ ದೀಸ್ ಸ್ಟಿಕ್ಕರ್ಸ್ ಆರ್ ವೆರಿ ಗುಡ್. ನಾನು ಅಂದ್ಕೊಂಡೆ ಇನ್ನೂ 3 ಸ್ಟಿಕ್ಕರ್ಸ್ ಏನಿದೆ ಅಲ್ಲ, ಗುಡ್ ವೈಬ್ಸ್ ಓನ್ಲಿ, ಎಕ್ಸ್ಪ್ಲೋರ್ ಮತ್ತು ಗೋ ಎನಿವೇರ್, ಇದು 3 ನಾನು ಮೇ ಬಿ ಬೈಕ್ ಮೇಲೆ ಸ್ಟಿಕ್ ಮಾಡ್ತೀನಿ, ಇಲ್ಲಾಂದರೆ ಇಲ್ಲಿ ಹಿಂದೆ ಇಲ್ಲೆಲ್ಲಾದರೂ ಸ್ಟಿಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಮೇ ಬಿ ಗುಡ್ ವೈಬ್ಸ್ ಓನ್ಲಿ ಐ ವಿಲ್ ಸ್ಟಿಕ್ ಇಟ್ ಹಿಯರ್ ಆ್ಯಂಡ್ ಈ ಎಕ್ಸ್ಪ್ಲೋರ್ ಮೋರ್ನ ಇಲ್ಲಿ ಹಾಕ್ಬಿಡ್ತೀನಿ. ಆ್ಯಂಡ್ ಈ ಗೋ ಎನಿವೇರ್ ಸ್ಟಿಕ್ಕರ್ನ ಮೇ ಬಿ ನನ್ನ ಲ್ಯಾಪ್ಟಾಪ್ ಇಲ್ಲ ನನ್ನ ಫೋನಲ್ಲಿ ಎಲ್ಲರೂ ಸ್ಟಿಕ್ ಮಾಡ್ಕೊತೀನಿ, ಬಿಕಾಸ್ ದಿಸ್ ಇಸ್ ಅ ಹಿಮಾಲಯನ್ ಸ್ಟಿಕ್ಕರ್. ನಾನು ಇದನ್ನು ಇಟ್ಕೊತೀನಿ ಗೈಸ್, ಐ ವಿಲ್ ಸಿ ವಾಟ್ ಟು ಡೂ ವಿತ್ ದಿಸ್. ಇವಾಗ ಇದೆರಡು ಸ್ಟಿಕ್ ಮಾಡಿಬಿಟ್ಟು ವೀಡಿಯೋನ ಎಂಡ್ ಮಾಡಿಬಿಡೋಣ. ನೋಡಿ ಗುಡ್ ವೈಬ್ಸ್ ಓನ್ಲಿ ಇಲ್ಲೊಂದು ಸ್ಟಿಕ್ ಮಾಡಿದ್ದೀನಿ ಆ್ಯಂಡ್ ಇಲ್ಲೊಂದು ಸ್ಟಿಕ್ ಮಾಡಿದ್ದೀನಿ ಮೇಲ್ಗಡೆ. ಸ್ಟಿಕ್ಕರ್ಸ್ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ. ನೀವು ಪರ್ಚೇಸ್ ಮಾಡಬೇಕಂದ್ರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಬೈ ಮಾಡಿ. ಬೈ ದ ವೇ ದಿಸ್ ಈಸ್ ನಾಟ್ ಅ ಸ್ಪಾನ್ಸರ್ಡ್ ವಿಡಿಯೋ, ಇದು ನನ್ನ ಕಾಸಲ್ಲಿ ನಾನೇ ತೊಗೊಂಡಿರೋದು. ಸೊ ಹ್ಯಾವ್ ಅ ಗ್ರೇಟ್ ಡೇ ಗೈಸ್. ಹೋಪ್ಫುಲಿ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅನ್ಕೊತೀನಿ. ದಿಸ್ ವಾಸ್ ಅ ಸಿಂಪಲ್ ವಿಡಿಯೋ. ಸೊ ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗೋಣ. ಬಾಯ್.